ಐಟಿ ದಾಳಿ ಬಗ್ಗೆ ಸಿಎಂ ಕುಮಾರಸ್ವಾಮಿ ಭವಿಷ್ಯ ನಿಜವಾಗಿದೆ. ನೆನ್ನೆ ಮಂಡ್ಯದಲ್ಲಿ ಮಾತನಾಡಿದ ಸಿಎಂ ಇಂದು ಬೆಳಗ್ಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಟಾರ್ಗೆಟ್ ಮಾಡಿ ಐಟಿ ದಾಳಿ ಮಾಡಲಿದೆ ಅಂತ ಹೇಳಿದ್ರು. ಐಟಿ ದಾಳಿ ಬಗ್ಗೆ ಸಿಎಂ ಏನ್ ಹೇಳಿದ್ರು ಬನ್ನಿ ನೋಡೋಣ. ಜನತೆ ಮುಂದೆ ಇಡಬೇಕಲ್ಲವೇ ಬಿಜೆಪಿಯ ನನ್ನ ಜೊತೆ ಚೆನ್ನಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಒಬ್ಬರು ಫೋನ್ ಮಾಡಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡೋದು. ಇವತ್ತು ಇಲ್ಲಿಯ ಉಸ್ತುವಾರಿ ನೋಡ್ಕೊಳ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ನ ಯಾರೋ ಬಾಲಕೃಷ್ಣ ಅಂತ ಇದ್ದಾರಲ್ಲ, ಬಿ ಜೆ ಪಿಯ ಏಜೆಂಟ್, ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಗೊತ್ತಿದೆ ನನಗೆ. ಆ ವ್ಯಕ್ತಿ ಇವತ್ತು ಐ ಟಿಯ ಹೆಡ್ ಏನಿದ್ದಾರೆ ಏಜೆಂಟು, ಅವರು IAS ಆಫೀಸರಾಗಿ ಕೆಲಸ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕ್ಷಣದವರೆಗೆ ಯಾವುದಾದ್ರೂ ಬಿ ಜೆ ಪಿಯ ನಾಯಕರ ಮನೆ ರೈಡ್ ಮಾಡಿದ್ರ, ಇಲ್ಲ ಬಿ ಜೆ ಪಿ ಅಭಿಮಾನಿಗಳ ಮನೆ ರೈಡ್ ಮಾಡಿದ್ದಾರೆ. ಇವತ್ತು ಸುಮಾರು 250-300 ಆಫೀಸರ್ಗಳನ್ನ ಕಲೆ ಹಾಕೊಂಡು, ಅದು ರಾಜ್ಯ ಸರ್ಕಾರದ ಪೊಲೀಸ್ ಅಧಿಕಾರಿಗಳು ಏನಾದರೂ ಸಂದೇಶ ಕೊಟ್ಟರೆ ಅವರಿಗೆ ಅವರ ಸಹಕಾರ ಕೋರಿದ್ರೆ ಎಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂದೇಶ ಕೊಟ್ಬಿಡ್ತಾರೋ, ಮೆಸೇಜ್ ಕೊಟ್ಬಿಡ್ತಾರೋ ಅಂತ ಕೇಂದ್ರದ CRPFನ ಪೊಲೀಸ್ ಇಲಾಖೆ, ಅಲ್ಲಿಯ CRPFನ ರಕ್ಷಣಾ ಇಲಾಖೆಗೆ ಫೋನ್ ಮಾಡಿ ಅವರಿಂದ ಇವತ್ತು ಈ ದಾಳಿ ಮಾಡ್ತಕ್ಕಂಥದ್ದಕ್ಕೆ ಈ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಸುಮಾರು 250-300 ಅಧಿಕಾರಿಗಳನ್ನು ರಾಜ್ಯದ ಹೊರ ರಾಜ್ಯದಿಂದೆಲ್ಲ ಕರೆಸ್ಕೊಂಡು ಹೊರಟಿರ್ತಕ್ಕಂಥದ್ದು ಏನಿದೆ, ಇದು ವೆಂಜನ್ಸ್ ಪಾಲಿಟಿಕ್ಸ್ ನಾವು ಮಾಡ್ತಿದ್ದೀವೋ ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಪ್ರಮುಖವಾದಂಥ ಅಂಶ. ಈಗಾಗಲೇ ನನಗೆ ಬಂದಂಥ ಸುದ್ದಿ ಏನು, ಏರ್ಪೋರ್ಟ್ನಿಂದ 300 ವಿಶೇಷ ವಾಹನಗಳು ರೆಡಿಯಾಗಿದ್ದಾವೆ. ಏರ್ಪೋರ್ಟ್ನಿಂದ ಕ್ಯಾಬ್ಗಳು ಅವರನ್ನು ಪಿಕಪ್ ಮಾಡಲಿಕ್ಕೆ ಬೇರೆ ಬೇರೆ ಕಡೆಯಿಂದ ತಂದಂಥವ್ರನ್ನ ಇಷ್ಟು ಕೀಳು ಮಟ್ಟದಲ್ಲಿ ರಾಜಕಾರಣ ಮಾಡಿ ನಮ್ಮನ್ನು ಎದುರಿಸ್ತಕ್ಕಂಥದ್ದಕ್ಕೆ. ಯಾಕೆಂದರೆ ನಾವು ದರೋಡ ಕೆಲಸ ಏನು ಮಾಡಿಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ. ಈ ರೀತಿಯಿಂದ ನಮ್ಮ ಒಂದು ಚುನಾವಣೆಯ ಪ್ರಕ್ರಿಯೆಗಳಲ್ಲಿ ಇನ್ಕಮ್ ಟ್ಯಾಕ್ಸ್ನವರು ಈ ಕೊನೆ ಹಂತದಲ್ಲಿ ಈ ಆಟ ಏನು ಆಡ್ತಾರೆ, ಇವರ ಆಟಗಳು ನಮಗೆ ಗೊತ್ತಿದೆ. ನಮಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥ ಸೂಕ್ತ ಸದಾಕಾಲ ಇವರ ನಡವಳಿಕೆಗಳೇನಿದ್ದಾವೆ, ಇವರು ಹೇಳ್ದಂಗೆ ನಡೀತದೆ, ಇವರು ಏನು ಬೇಕಾದರೂ ಏಜೆಂಟ್ಗಳಾಗಿ ಒಂದು ಪಕ್ಷಕ್ಕೆ ಕೆಲಸ ಮಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಅನುಭವಿಸ್ಬೇಕಾಗ್ತದೆ. ಎಚ್ಚರಿಕೆಯಿಂದ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದಿದ್ದರೆ ಇವತ್ತು ಯಾರ್ಯಾರು ಬಿ ಜೆ ಪಿಯ ನಾಯಕರಿದ್ದಾರೆ, ಈಗಾಗಲೇ ಬಿ ಜೆ ಪಿಯರೀಗ ಮೊನ್ನೆ ಶಿವಮೊಗ್ಗದಲ್ಲಿ ಹೊಸನಗರದ ಹತ್ರ 2 ಕೋಟಿ ರೂಪಾಯಿ ಸೀಸ್ ಮಾಡ್ತಾರೆ. ಓಕೆ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಸಚಿವರಾಗಿರುವಂತಹ CS ಪುಟ್ಟರಾಜು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಸ್ ಸರ್, ನಿನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ರು IT ದಾಳಿಯನ್ನ ನಡೆಸ್ತಾ ಇದ್ದಾರೆ, ಪ್ರತಿಪಕ್ಷಗಳು IT ದಾಳಿನ ಅಸ್ತ್ರಾಗಿ ಪ್ರಯೋಗಿಸ್ತಾ ಇದ್ದಾರೆ ಅಂತ. ಈ ದಾಳಿ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಏನ್ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರೆ ಅದು ಅಕ್ಷರಶಃ ಸತ್ಯ ಆಗಿದೆ, ಇದೇನ್ ಆಗ್ತಾ ಇಲ್ಲ ಸರ್. ಪ್ರತಿ ಬಾರಿ ಚುನಾವಣೆ ಸಂದರ್ಭದಲ್ಲಿ ಅಥವಾ ಏನಾದ್ರೂ ಬೆಳವಣಿಗೆ ಆಗಿರುವಂತ ಸಂದರ್ಭದಲ್ಲಿ ಈ ರೀತಿ ದಾಳಿಗಳು ಆಗುತ್ತೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಏನಿಲ್ಲ ಮೇಡಮ್, ಇಲ್ಲ ತೊಂದ್ರೆ ಇಲ್ಲ. ಈಗ ನಾವೆಲ್ಲ ಕರೆಕ್ಟ್ ಆಗಿ IT ಇಲಾಖೆ ಮೆಚ್ಚೋ ರೀತಿಯಲ್ಲಿ ಅಕೌಂಟ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ. ಇದೇನು ಇವತ್ತೊಂದಲ್ಲ 30-35 ವರ್ಷದಿಂದ ನಾವು ಬಿಸ್ನೆಸ್ ಮಾಡ್ತಾ ಇದ್ವಿ. ಹೌದು, ಒಂದು ದಿನ ಯಾವ್ದು ರಿಮಾರ್ಕ್ಸ್ ಇಲ್ಲದೆ ನಮ್ಮ ಬಿಸ್ನೆಸ್ ಮಾಡ್ಕೊ ಬಂದಿದ್ವಿ. ಹೌದು. ಇದೇನೋ ಈ BJP ಅವರು ಇದ್ರೊಂದೇನಾರ ನಮ್ಮನ್ನ ಎದುರಿಸಬಹುದು ಅಂತ ತಿಳ್ಕೊಂಡಿದ್ರೆ ಅವ್ರ ಮೂರ್ಖತನ. ಅದಕ್ಕೇನೆ ಅದು ಎದೆಗುಂದ ಪ್ರಶ್ನೆ ಇಲ್ಲ ಮೇಡಮ್. ಸತ್ಯವಾಗಿದ್ರೆ ಭಯ ಪಡೋದು ಯಾಕೆ ಅಲ್ವಾ? ಎಲ್ಲ ದಾಖಲೆಗಳು ಕರೆಕ್ಟ್ ಆಗಿದೆ. ಅದಕ್ಕೋಸ್ಕರ ಮೇಡಮ್. ಓಕೆ ಸರ್, ಇವತ್ತು ಪೂರ್ತಿ ಇಡೀ ದಿನ IT ದಾಳಿ ಮುಂದುವರಿಯುತ್ತೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಚುನಾವಣೆ ಪ್ರಚಾರಕ್ಕೆ ಸ್ವಲ್ಪ ಇವತ್ತು ಬ್ರೇಕ್ ಆಗುತ್ತೆ ಅಂತ? ಇಲ್ಲ, ತೊಂದ್ರೆ ಇಲ್ಲ, ಅದಕ್ಕೆಲ್ಲ ನಾವು ರೆಡಿ ಆಗಿದ್ದೀವಿ. ಓಕೆ, ಸೊ ಇವತ್ತು ಫುಲ್ ಇಡೀ ದಿನ ಇರುತ್ತಾ ಸರ್, ಅಥವಾ ನಾಳೆನೂ ಮುಂದುವರಿಸ್ತಾರಾ ಏನು? ಗೊತ್ತಿಲ್ಲ ಮೇಡಮ್, ಯಶಸ್ವಿ ಮಾಡ್ತಾ ಅಂತ ಆ ತರದ್ದೇನು ನಮ್ಮ ಹತ್ರ ಯಾವ್ದು ಸಣ್ಣ ತಪ್ಪು ಮಾಡುವಂತ ಪರಿಸ್ಥಿತಿ ಇಲ್ಲ. ಓಕೆ, ಎದೆಗುಂತಕ್ಕಂತ ಅಗತ್ಯ ಇಲ್ಲ ಮೇಡಮ್. ಓಕೆ, IT ಅಧಿಕಾರಿಗಳು ಏನ್ ಕೇಳಿದ್ದಾರೆ ಸರ್? ಏನಾದ್ರೂ ದಾಖಲೆಗಳ ಪರಿಶೀಲನೆ ಸಂದರ್ಭದಲ್ಲಿ ಏನಾದ್ರೂ ಹೇಳಿದ್ರಾ ಅಥವಾ ಏನಾದ್ರೂ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಇಲ್ಲಿವರೆಗೂ? ಇಲ್ಲ, ಆತರ ಏನಿಲ್ಲ. ಬಂದಿದ್ದಾರೆ ವಿತ್ CRPF ಪೊಲೀಸ್ ಸಮೇತ ಬಂದಿದ್ದಾರೆ. ಇಲ್ಲ, ನಮ್ ಲೋಕಲ್ ಆಗಿ ಏನು ಏನಾದ ಪೊಲೀಸ್ ವಿಚಾರ ತಿಳಿಸಿಲ್ಲ. ಅದರಿಂದ ಅದ್ರ ಬಗ್ಗೆ ತಲೆಗೆ ಇಲ್ಲ. ಕರೆಕ್ಟ್ ಆಗಿ ಎಲ್ಲ ಅಕೌಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಮೇಡಮ್.
ಪ್ರತಿ ಬಾರಿನೂ ಒಂದು ಜನ ಒಂದು ಆರೋಪ ಮಾಡ್ತಾರೆ, ಏನಾದ್ರೂ IT ದಾಳಿ ಮಾಡುವಂತ ಸಂದರ್ಭದಲ್ಲಿ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಾರೆ, JDS ಮಾಡ್ತಾರೆ, ಬಿಜೆಪಿಯಲ್ಲಿ ಯಾಕೆ ಮಾಡಲ್ಲ ಅಂತ ಜನ ಕೇಳ್ತಿರ್ತಾರೆ ಸಾಮಾನ್ಯವಾಗಿ. ಇದಕ್ಕೆ ಏನ್ ಹೇಳ್ತೀರಾ ಸರ್ ನೀವು? ಅದೇ ಈ ಬಿಜೆಪಿ ಆಟ ಇಷ್ಟು ಪಾಪ ಬಿಜೆಪಿ ನಾಯಕರುಗಳು ಮಿಷಿನ್ ನೋಟ್ ಎಣಿಸೋ ಮಿಷಿನ್ ಇಟ್ಕೊಂಡು ಮನೆಯಲ್ಲಿ ವ್ಯವಹಾರ ಮಾಡಿದ್ರು, ಭ್ರಷ್ಟಾಚಾರ ಮಾಡಿದ್ರು, ಅವ್ರನ್ನ ಯಾರು ಮುಟ್ಟಿಲ್ಲ ಇಲ್ಲಿ ಗಂಟ. ಈಗ ಪಾಪ ಇದರಿಂದ ವಿರೋಧ ಪಕ್ಷಗಳನ್ನ ಎದುರಿಸಬಹುದು ಅಂತ ತಿಳ್ಕೊಂಡಿದ್ದಾರೆ. ಇದಕ್ಕೆ ನಮ್ ಜಿಲ್ಲೆ ಜನನೇ ಉತ್ತರ ಹೇಳ್ತಾರೆ ಮೇಡಮ್, ರಾಜ್ಯದ ಜನನೇ ಹೇಳ್ತಾರೆ. ಸೊ ಇವತ್ತು ಈ ಸಂದರ್ಭದಲ್ಲಿ ನೀವೇನ್ ಹೇಳಕ್ ಬಯಸ್ತೀರಾ ಸರ್? ಈಗ RT ದಾಳಿ ಆಗಿದೆ, ಸೊ ಪ್ರತಿಪಕ್ಷಗಳು ನೋಡಿದ್ರ ಅಂತ ಒಂದು ಎದುರ್ಸಕ್ಕೆ ಏನೋ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ, ಅದು ಸಹಜ, ಅದು ರಾಜಕೀಯದಲ್ಲಿ ಕಾಲೆಳೆಯೋ ತಂತ್ರ ಮಾಡೇ ಮಾಡ್ತಾರೆ. ಸೊ ಒಂದು ಅನಿಯತಾಗಿ ಅಥವಾ ಕರೆಕ್ಟ್ ಆಗಿ ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಾ ಸರ್ ನೀವು? ಏನಿಲ್ಲ ಮೇಡಮ್, ಇದರಿಂದ ಈ ತರದ್ದೆಲ್ಲ ಎದುರ್ಸಕ್ ಆಗೋದಿಲ್ಲ. ಕರೆಕ್ಟ್ ಆಗಿ ಎಲ್ಲ ಬಿಸ್ನೆಸ್ ಮಾಡೋರು ಇವ್ರ ತರ ಏನೋ ಬಹಳ ಸರ್ಕಾರಗಳ ನಡೆಸಿ ದುಡ್ಡು ಹೊಡೆದು ಏನಾದ್ರು ಬದುಕು ಮಾಡ್ತಾ ಇದ್ರೆ ಎದುರ್ಕೊಳ್ಳುವಂತ ಅಗತ್ಯತೆ ಇದೆ. ಪೈಸಾ ಲೆಕ್ಕ ಕೊಟ್ಟಿದೀವಿ, ಲೆಕ್ಕ ಇದೆ. ಕಳೆದ 50 ವರ್ಷದಿಂದ ನಮ್ಮ ಇಡೀ ಕುಟುಂಬ ಬಿಸ್ನೆಸ್ ನಮ್ ಬದುಕ್ತಾ ಇದೆ. ಆ ಕಾರಣದಿಂದ ಇದನ್ನ ಎದುರುವಂತ ಪ್ರಶ್ನೆ ಇಲ್ಲ ಮೇಡಮ್. IT ಅಧಿಕಾರಿಗಳು ಏನಾದ್ರು ನಿಮ್ಮ ಬಳಿ ಪ್ರಶ್ನೆ ಏನಾದ್ರು ಕೇಳಿದ್ದಾರಾ ಸರ್ ಈಗ? ಇಲ್ಲ, ಇದು ಮತ್ತೆ ನಂದು ಅಟ್ಯಾಚ್ಮೆಂಟ್ ನನ್ನ ಅಣ್ಣನ ಮಗ ಜಿಲ್ಲಾ ಪಂಚಾಯತ್ ಸದಸ್ಯ ಅಶೋಕ್ ಫಸ್ಟ್ ಅವನ್ ಎಂಕ್ವೈರಿ ಮಾಡ್ತಾ ಇದಾರೆ. ನಮ್ಮನ್ನ ಕೇಳಿದ್ರು ಉತ್ತರ ಕೊಡ್ತೀವಿ ಮೇಡಮ್. ಓಕೆ. ಅಂದ್ರೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು IT ಅಧಿಕಾರಿಗಳು ಕೇಂದ್ರ ಸರ್ಕಾರದ ಏಜೆಂಟ್ ಅಂತೆ ವರ್ತಿಸ್ತಾ ಇದ್ದಾರೆ ಅಂತ. ಸಾಮಾನ್ಯವಾಗಿ ಈ ರೀತಿ IT ಮೇಲೆಲ್ಲ ಜನರಿಗೆ ಸಾಕಷ್ಟು ಭಯ ಇದೆ, ನಂಬಿಕೆ ಇರುವಂತ ಸಂಸ್ಥೆಗಳು ಈ ಹಿಂದೆ ಇತ್ತೀಚಿನ ದಿನಗಳಲ್ಲಿ ಏಜೆಂಟ್ ಆಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ CM ಅವರು ಹೇಳಿದ್ರು ನಿನ್ನೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಕ್ಷರಶಃ ಸತ್ಯ ಮೇಡಮ್. ಇದರಿಂದ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅಕ್ಷರಶಃ ಸತ್ಯ. ಜಿಲ್ಲಾ ಮಂತ್ರಿ ಮನೆನೇ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ರಾಜಕೀಯ ಮಾಡ್ತಾ ಇದಾರೆ ಅನ್ನೋದನ್ನ. ಓಕೆ ಸರ್, ಥ್ಯಾಂಕ್ ಯು. T5 ಜೊತೆ ಮಾತನಾಡಿದರೆ IT ದಾಳಿ ನಡೆಸೋ ಸಂದರ್ಭದಲ್ಲೂ ಕೂಡ ಒಂದು ಧೈರ್ಯವಾಗಿ ಉತ್ತರವನ್ನ ಕೊಟ್ಟಿದ್ದೀರಾ. ಈ ಧೈರ್ಯ ಹಿಂಗೆ ಇರಲಿ ಸರ್ ಯಾವಾಗೂ ನಿಮ್ಮ ಬಳಿ. ಥ್ಯಾಂಕ್ ಯು. ಓಕೆ, ಚುನಾವಣಾ ಪ್ರಚಾರಕ್ಕೆ ಯಾವುದೇ ತೊಂದರೆ ಇಲ್ಲ, ಚುನಾವಣೆ ಪ್ರಚಾರವನ್ನ ಮಾಡಬಹುದು. ಸೊ ಸಹಜವಾಗಿ ಈ IT ದಾಳಿಯಿಂದ ಯಾವುದೇ ರೀತಿ ಎದುರುವಂತಹ ಅವಶ್ಯಕತೆ ಏನಿಲ್ಲ. ನನ್ನ ಬಳಿ ಎಲ್ಲವೂ ದಾಖಲೆಗಳಿದೆ, ಅವ್ರು ಏನ್ ಕೇಳಿದ್ರು ನಾನು ಅದನ್ನ ತೋರಿಸೋದಕ್ಕೆ ಸಿದ್ಧ. ನಾವು ಬಹಳ ಕಷ್ಟಪಟ್ಟು ಮೇಲಕ್ಕೆ ಬಂದಿರೋದು, ಹೀಗಾಗಿ ನಾವು ಈ ರೀತಿ ಅಕ್ರಮ ಸಂಪಾದನೆ ಎಲ್ಲ ನಾವು ಮಾಡಿಲ್ಲ. ಏನೇ ದಾಖಲೆಗಳು ಕೇಳಿದ್ರು ಕೂಡ ನಾವು ಕೊಡೋದಕ್ಕೆ ಸಿದ್ಧ. ಮತ್ತು ಈ IT ದಾಳಿಯನ್ನ ಬಹಳ ಧೈರ್ಯದಿಂದ ನಾವು ಫೇಸ್ ಮಾಡ್ತೀವಿ ಅಂತ ಏನು ಪುಟ್ಟರಾಜು ಅವರು ತಿಳಿಸಿದ್ರು TV5ಗೆ. ಬಿಜೆಪಿ ಅವರು ಬೇಕು ಅಂತಾನೆ ಇದು ಮಾಡಿಸ್ತಿರುವಂತ ಕೆಲಸ, ಚುನಾವಣೆ ಸಂದರ್ಭದಲ್ಲಿ ಹೆದರಿಸುವಂತ ತಂತ್ರವನ್ನ ಮಾಡ್ತಾ ಇದೆ ಪ್ರತಿಪಕ್ಷಗಳು. ಸೊ ಇದ್ಯಾವುದಕ್ಕೂ ಕೂಡ ನಾವು ಬಗ್ಗೋದಿಲ್ಲ, ಜಗ್ಗೋದಿಲ್ಲ ಅಂತ ಕೂಡ CS ಪುಟ್ಟರಾಜು ಅವರು ಈಗ TV5 ಜೊತೆ ಮಾತನಾಡಿ ಪ್ರತಿಕ್ರಿಯೆಯನ್ನ ನೀಡಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ IT ಅಸ್ತ್ರ ಪ್ರಯೋಗಿಸಿದ ತಕ್ಷಣ ನಮ್ಮನ್ನು ಎದುರಿಸುವಂತ ಕೆಲಸಕ್ಕೆ ಏನು ಪ್ರತಿಪಕ್ಷಗಳು ಮುಂದಾಗಿದೆ ಅದ್ಯಾವುದು ಕೂಡ ನಡೆಯೋದಿಲ್ಲ ಅಂತ ಹೇಳಿದ್ದಾರೆ.